ಸಿಲಿಕಾನ್ ಸಿಟಿಯ ಈ ರಸ್ತೆಯಲ್ಲಿ ಓಡಾಡುವ ಮುನ್ನ ಸ್ವಲ್ಪ ಎಚ್ಚರದಿಂದ ಇರಿ. ಯಾಕಂತ ಹೇಳಿದ್ರೆ ಫ್ಲೈಓವರ್ ಗೋಡೆ ರಸ್ತೆಗೆ ವಾಲ್ಕೊಂಡಿದೆ. ಸವಾರರಿಗೆ ಇದು ದೊಡ್ಡ ಅಪಾಯದಂತೆ ಕಾಣ್ತಾ ಇದೆ. ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಬಳಿ ಇದೊಂದು ಡೇಂಜರ್ ತಡೆಗೋಡೆ ಕಂಡು ಬಂದಿದೆ. ತಡೆಗೋಡೆ ಕೆಳಭಾಗದಲ್ಲಿ ರಾಜಾಜಿನಗರ ಕನೆಕ್ಟಿಂಗ್ ರಸ್ತೆ ಕೂಡ ಇದೆ. 24x7 ಬ್ಯುಸಿ ಇರುವಂತಹ ರಸ್ತೆಯಲ್ಲಿ ಈ ರೀತಿಯಾದಂತಹ ಡೇಂಜರ್ ಸ್ಪಾಟ್ ಕಂಡು ಬಂದಿದೆ. ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿಗೆ ಸೇರುವಂತಹ ರಸ್ತೆ ಇದು. ಡೇಂಜರ್ ತಡೆಗೋಡೆ ತೆರವಿಗೆ ಸದ್ಯ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ತಡೆಗೋಡೆ ವಾಲ್ಕೊಂಡಿದೆ ಅಂತ ಹೇಳಿ. ಯಾವ ಸಮಯದಲ್ಲಾದರೂ ಕೂಡ ಈ ತಡೆಗೋಡೆ ಬೀಳುವಂತಹ ಸಾಧ್ಯತೆ ಇದೆ. ಈ ರೀತಿಯ ಕಳಪೆ ಕಾಮಗಾರಿ ಇರುವಂತಹ ಈ ಒಂದು ಫ್ಲೈಓವರ್ನ ಯಾವ ರೀತಿಯಾಗಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. 24x7 ಬ್ಯುಸಿ ಇರುವಂತಹ ರಸ್ತೆಯಲ್ಲಿ ಈ ರೀತಿಯಾದಂತಹ ಡೇಂಜರ್ ಸ್ಪಾಟ್ ಇರುವಂಥದ್ದು ನಿಜಕ್ಕೂ ಕೂಡ ಶಾಕಿಂಗ್ ಅಂತಲೇ ಹೇಳಬಹುದು. ಈ ಡೇಂಜರ್ ಸ್ಪಾಟ್ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಬೆಂಗಳೂರಿನ ಒನ್ ಆಫ್ ದಿ ಡೇಂಜರಸ್ ಸ್ಪಾಟ್ ಅನ್ನು ತೋರಿಸ್ತಾ ಇದ್ದೀನಿ. ಸಾವಿರಾರು ವಾಹನ ಸವಾರರ ತಲೆ ಮೇಲೆ ಸಾವಿನ ತೂಗುಗತ್ತಿ ತೂಗ್ತಾ ಇದೆ ಅಂದ್ರೂ ತಪ್ಪಾಗಲ್ಲ. ಸದ್ಯ ನಾನೀಗ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿದ್ದೀನಿ. ಇಲ್ಲೊಂದು ಫ್ಲೈಓವರ್ ಇದೆ. ಆ ಫ್ಲೈಓವರ್ ತಡೆಗೋಡೆಯ ಪರಿಸ್ಥಿತಿಯನ್ನ ನೀವು ದೃಶ್ಯಗಳ ಸಮೇತ ನೋಡ್ತಾ ಹೋಗ್ಬೋದು. ಅಂದ್ರೆ ಈ ಒಂದು ಫ್ಲೈಓವರ್ ಯಾವ ರೀತಿ ಕಂಪ್ಲೀಟ್ ಆಗಿ ಹಾಳಾಗೋಗಿದೆ, ಯಾವ ಟೈಮಲ್ಲಾದರೂ ಕೂಡ ಇದು ಕೆಳಭಾಗದಲ್ಲಿ ಬೀಳಬಹುದು. ಕೆಳಗಡೆ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಸಾವಿರಾರು ವಾಹನ ಸವಾರರು 24/7 ಓಡಾಡುವಂತ ಬ್ಯುಸಿಯೆಸ್ಟ್ ರೋಡ್ ಇದು. ಯಶವಂತಪುರದಿಂದ ರಾಜಾಜಿನಗರಕ್ಕೆ ಕನೆಕ್ಟ್ ಮಾಡುವಂತ ಬ್ಯುಸಿಯೆಸ್ಟ್ ರೋಡ್. ಅದ್ರ ಮೇಲೆ ಒಂದು ಫ್ಲೈಓವರ್ ಇದೆ. ಆ ಫ್ಲೈಓವರ್ ಕೂಡ ಒಂದು ರೀತಿ ಬ್ಯುಸಿಯಾಗೇ ಇರುತ್ತೆ. ಯಾವಾಗಲೂ ಕೂಡ ವಾಹನ ಸಂಚಾರ ನಡೀತಾನೆ ಇರುತ್ತೆ. ಅಂಥ ಒಂದು ಫ್ಲೈಓವರ್ ಗೋಡೆ ಕಂಪ್ಲೀಟ್ ಆಗಿ ರಸ್ತೆಯ ಕೆಳಭಾಗಕ್ಕೆ ವಾಲಿರುವಂಥದ್ದು. ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಫ್ಲೈಓವರ್ನ. ಅಂದರೆ ಸಿಮೆಂಟ್ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಎಷ್ಟು ವರ್ಷಗಳಾಗಿದೆಯೋ, ಎಷ್ಟು ದಶಕ ಆಗಿದೆಯೋ ಇದನ್ನ ನಿರ್ಮಾಣ ಮಾಡಿ ಗೊತ್ತಿಲ್ಲ. ಬಟ್ ಆ ಕಬ್ಬಿಣದ ಸರಳುಗಳು ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು. ಅಪ್ಪಿ ತಪ್ಪಿ ಜೋರಾಗಿ ಮಳೆ ಬಂದು ಅಥವಾ ಜೋರಾಗಿ ಗಾಳಿ ಬೀಸಿ ಅದೇನಾದರೂ ಕೆಳಗಡೆ ಬಿದ್ದರೆ ದೊಡ್ಡ ಮಟ್ಟದಲ್ಲಿ ಅನಾಹುತ ಸಂಭವಿಸೋದಂತೂ ಪಕ್ಕ ಅನ್ನುವಂಥ ಮಾತನ್ನ ಇಲ್ಲಿನ ಸಾರ್ವಜನಿಕರು ಹಾಗೆ ವಾಹನ ಸವಾರರು ಹೇಳ್ತಾ ಇರುವಂಥದ್ದು. ಈ ಒಂದು ಜಾಗ ಏನಿದೆ, ಈ ಜಾಗ ಬೆಂಗಳೂರಿನ ಪಶ್ಚಿಮ ಪಾಲಿಕೆಗೆ ಒಳಪಡುವಂಥ ಜಾಗ. ಆದಷ್ಟು ಬೇಗ ಈ ಫ್ಲೈಓವರ್ ತಡೆಗೋಡೆಯನ್ನ ಕಂಪ್ಲೀಟ್ ಆಗಿ ತೆರವು ಮಾಡಿ ಹೊಸ ತಡೆಗೋಡೆಯನ್ನ ನಿರ್ಮಿಸಿದ್ರೆ ಮಾತ್ರ ಅಪಾಯವನ್ನ ತಡಿಬಹುದು. ಇಲ್ಲಾಂದ್ರೆ ದೊಡ್ಡ ಮಟ್ಟದಲ್ಲಿ ಅಪಾಯ ಆಗತ್ತೆ. ಕೆಳಭಾಗದಲ್ಲಿ ವಾಹನ ಸವಾರರಿರ್ತಾರೆ. ಒಂದು ಸಿಮೆಂಟ್ ಕಲ್ಲೇನಾದ್ರೂ ಬಿದ್ರೂ ಕೂಡ ಅವರಿಗೆ ಡೇಂಜರಸ್ ಆಗತ್ತೆ. ಡೇಂಜರ್ ಆದಂತ ವಿಷಯ. ಹೀಗಾಗಿ ಅದನ್ನ ಕ್ಲೀನ್ ಮಾಡಿ ಹೊಸ ತಡೆಗೋಡೆಯನ್ನ ನಿರ್ಮಿಸಬೇಕು ಅನ್ನುವಂಥ ಆಗ್ರಹವನ್ನ ವಾಹನ ಸವಾರರು ಹಾಗೆ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಪವನ್ ಜೊತೆ ಚಂದನ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.